ಹಲೋ ನಮಸ್ಕಾರ. ಆ್ಯಸ್ ಯೂಶುವಲ್ ದಿಸ್ ಇಸ್ ಕಾರ್ತಿಕ್ ಮೈಸೂರಿಂದ. ಸೊ ಇವತ್ತು ಬಹಮನಿ ನಾಡಲ್ಲಿ ಸುಲ್ತಾನ್ರು ಯಾರಾಗ್ತಾರೆ, ಸೊ ಬಹಮನಿ ನಾಡಿಗೆ ರಾಜರು ಯಾರಾಗ್ತಾರೆ, ಸೊ ಗುರುನಾನಕರ ಆಶೀರ್ವಾದ ಯಾರಿಗಿದೆ ಅಂತ ಹೇಳುವಂಥ ಸಮಯ. ಸೊ ನಿಮಗೆಲ್ಲ ಗೊತ್ತಾಗಿರಬೇಕು ಯಾವ ಲೋಕಸಭಾ ಕ್ಷೇತ್ರ ಅಂತ. ನನ್ ಅದರ್ ದ್ಯಾನ್ ಬೀದರ್ ಲೋಕಸಭಾ ಕ್ಷೇತ್ರ. ಸೊ ಬೀದರ್ ಲೋಕಸಭಾ ಕ್ಷೇತ್ರದಲ್ಲ ಹಿಂದಿನ ಸಂಸದರು ಯಾರು, ಏನು ಕತೆ, ಅಲ್ಲಿ ಮತದಾನ ಹೇಗಾಗಿದೆ, ಯಾರು ಗೆಲ್ತಾರೆ ಎಲ್ಲವನ್ನೂ ತಿಳಿಸುವಂಥ ಸಮಯ ಆಗಿದೆ ಸ್ನೇಹಿತರೆ. ಸೊ ವೆಲ್ಕಮ್ ಟು ಬೀದರ್ ಲೋಕಸಭಾ ಕ್ಷೇತ್ರ. ಬೀದರ್ ಲೋಕಸಭಾ ಕ್ಷೇತ್ರ, ಸೊ ಮತದಾನ ಬಂದು ಬೀದರಲ್ಲಿ 63.55. ಇದು ಹೋದ ಸಲಿಗಿಂತ 2% ಜಾಸ್ತಿ ಆಗಿದೆ. ಇಟ್ಸ್ ಎ ಫೇವರ್ ಫಾರ್ BJP. ಸೊ ದೆನ್ ಬೀದರ್ ಲೋಕಸಭಾ ಕ್ಷೇತ್ರ 1962ರಲ್ಲಿ ಇದು ಸ್ಥಾಪಿತ ಆಯಿತು. ಸೊ ರಾಮಚಂದ್ರ ವೀರಪ್ಪ 62-67, ಶಂಕರದೇವ ಬಾಲಾಜಿರಾವ್ 71. ಸೊ 3 ಭಾರತೀಯ ಕಾಂಗ್ರೆಸ್ ಪಕ್ಷ. ಶಂಕರದೇವ ಬಾಲಾಜಿರಾವ್ ಒನ್ಸ್ ಅಗೈನ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ನರಸಿಂಹ ಹುಲ್ಲು ಸೂರ್ಯವಂಶಿ ಕಾಂಗ್ರೆಸ್ಸು 84, ನರಸಿಂಹ ಹುಲ್ಲ ಸೂರ್ಯವಂಶಿ ಕಾಂಗ್ರೆಸ್ಸು 89, ಸೂರ್ಯವಂಶಿ ಕಾಂಗ್ರೆಸ್ಸು 91. ಒನ್ಸ್ ಅಗೈನ್ ರಾಮಚಂದ್ರ ವೀರಪ್ಪನವ್ರು ಬರ್ತಾರೆ. ಸೊ ಅವಾಗ ಅವರು ಕಾಂಗ್ರೆಸ್ಸಲ್ಲಿದ್ದರು, ಇವಾಗ BJPಯಿಂದ ಗೆಲ್ತಾರೆ. ಸೊ 89ರವರೆಗೆ ಇದು ಕಾಂಗ್ರೆಸ್ ಭದ್ರಕೋಟೆ ಆಗಿರುತ್ತೆ. ಆ್ಯಂಡ್ ದೆನ್ 91, 96, 98, 99 ರಾಮಚಂದ್ರ ವೀರಪ್ಪ. 2004 ರಾಮಚಂದ್ರ ವೀರಪ್ಪ BJP. ಸೊ 2004ರಲ್ಲಿ ಮಧ್ಯಂತರ ಚುನಾವಣೆ ನಡೆಯುತ್ತೆ. ಆವಾಗ ಸೂರ್ಯವಂಶಿ ಮತ್ತೆ ಬರ್ತಾರೆ, ಕಾಂಗ್ರೆಸ್ ಬರುತ್ತೆ. ಸೊ 2009 ನನ್ನ ಅದರ್ ದ್ಯಾನ್ ಧರ್ಮಸಿಂಗ್ ಅವರು ಸೋತಿ ಮನೇಲಿ ನಿರುದ್ಯೋಗಿ ಆದಂಥ ಸಂದರ್ಭದಲ್ಲಿ 2008ರಲ್ಲಿ ಸೋತಿರ್ತಾರೆ. 9ರಲ್ಲಿ ಅವ್ರನ್ನ ಬೀದರ್ MP ಕ್ಯಾಂಡಿಡೇಟ್ ಮಾಡ್ತಾರೆ, ಗೆಲ್ತಾರೆ. ದೆನ್ 2014 ಭಗವಂತ ಖೂಬಾ, 19 ಭಗವಂತ ಖೂಬಾ ಆ್ಯಕ್ಚುಲಿ ಧರ್ಮಸಿಂಗ್ ಅವ್ರ ಶಿಷ್ಯ, ಬಟ್ ಸೋಲಿಸ್ತಾರೆ ಅವ್ರನ್ನ. ಅವರು ಸಾಹೇಬರು ಅಂತಲೇ ಕರೀತಿದ್ರು. ಇಟ್ಸ್ ಆಲ್ ಪೊಲಿಟಿಕ್ಸ್. ದೆನ್ ಈಗ ಭಗವಂತ ಖೂಬಾ ಅವರು ಕೇಂದ್ರದ ಮಂತ್ರಿ ಆಗಿದ್ದಾರೆ. ಬಟ್ ಏನಪ್ಪ ಸ್ವಲ್ಪ ಇದು ಅಂದರೆ ಇವರು MLAಗಳ ಜೊತೆ ಹೊಂದಾಣಿಕೆ ಇಲ್ಲ, ಅಭಿವೃದ್ಧಿ ಮಾಡಿಲ್ಲ ಈ ರೀತಿ. ಆ್ಯಂಡ್ ದೆನ್ ಅಲ್ಲಿ ಲೋಕಲ್ಲಾಗಿ ಒಬ್ಬರು ಮಂತ್ರಿ ಇದ್ದರು. ಆ ಮಂತ್ರಿ ಇವರು ಅಂದರೆ ಈಗ ಮಾಜಿ ಆಗಿದ್ದಾರೆ, ಅವರು ಇವ್ರಿಗೆ ಟಿಕೆಟ್ ಕೊಡಬೇಡಿ ಅಂತ ಎಲ್ಲ ಹೇಳಿದ್ದಾರೆ. ಹೇಳಿ ತದನಂತರದಲ್ಲಿ ಇವ್ರಿಗೆ ಟಿಕೆಟ್ ಸಿಕ್ತು. ಹೇಗಾಗಿದೆ ಏನು ಅದನ್ನು ಹೇಳ್ತೀನಿ. ಸೊ ಇದು ಏನೋ ಯಾರ್ಯಾರು MP ಅನ್ನೋ ಒಂದು ಮಾಹಿತಿ. ಆ್ಯಂಡ್ ದೆನ್ ಬೀದರ್ ಅಸೆಂಬ್ಲಿ ಕ್ಷೇತ್ರಗಳು, ಅಸೆಂಬ್ಲಿ ಸೆಗ್ಮೆಂಟ್ಸು, ವಿಧಾನಸಭಾ ಕ್ಷೇತ್ರಗಳು ಯಾವ್ದ್ಯಾವ್ದು ಬರುತ್ತೆ ಅಂದರೆ ಚಿಂಚೋಳಿ, SC, ಆಳಂದ, ಕಲಬುರ್ಗಿ, ಬಸವ ಕಲ್ಯಾಣ, ಹುಮ್ನಾಬಾದು, ಬೀದರ್ ದಕ್ಷಿಣ, ಬೀದರ್, ಬಾಲ್ಕಿ, ಔರಾದ್. ಸೊ ಇಷ್ಟು ಇಲ್ಲಿ ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ. ಸೊ ಅಲ್ಲಿ ಯಾರ್ಯಾರು MLAಗಳಾಗಿದ್ದಾರೆ ಏನು ಕತೆ ಅದನ್ನು ನೋಡೋಣ. ಸೊ ಚಿಂಚೋಳಿ ಅವಿನಾಶ್ ಜಾಧವ್ BJP, ಆಳಂದ BR ಪಾಟೀಲ್ರು ಕಾಂಗ್ರೆಸ್ಸು, ಬಟ್ ಇದೆರಡು ಕಲಬುರ್ಗಿ ಜಿಲ್ಲೆಗೆ ಬರುತ್ತೆ. ಬಸವ ಕಲ್ಯಾಣ, ಹುಮ್ನಾಬಾದು, ಬೀದರ್ ಸೌತು, ಬಾಲ್ಕಿ, ಆಳಂದ. ಸೊ ಇದಿಷ್ಟು ಔರಾದು SC ಕಾನ್ಸ್ಟಿಟ್ಯೂನ್ಸಿ, ಇದಿಷ್ಟು ಕಾಂಗ್ರೆಸ್ಸು. ಇದಿಷ್ಟು ಬೀದರ್ಗೆ ಬರುತ್ತೆ. ಶರಣ ಸಲಗಾರು BJP, ಬಸವ ಕಲ್ಯಾಣ, ಸಿದ್ದು ಪಾಟೀಲ್ ಹುಮ್ನಾಬಾದು BJP, ಶೈಲೇಂದರ್ ಬೆಳದಾಲೆ BJP, ಬೀದರ್ ಸೌತು, ರಹೀಮ್ ಖಾನ್ ಬೀದರ್ ಕಾಂಗ್ರೆಸ್ಸು. ಆ್ಯಂಡ್ ದೆನ್ ಈಶ್ವರ್ ಖಂಡ್ರೆ, ಸೊ ಅವರು ಬಾಲ್ಕಿ ಮಂತ್ರಿ ಆಗಿದ್ದಾರೆ. ಪ್ರಭು ಚೌಹಾಣ್ BJP, ಔರಾದ್ SC. ಇವ್ರಿಗೆ ಟಿಕೆಟ್ ಕೊಡಬೇಡಿ, ಯಾರಿಗೆ ಭಗವಂತ ಖೂಬಾ ಅವ್ರಿಗೆ ಟಿಕೆಟ್ ಕೊಡಬೇಡಿ ಅಂತ ಭಾಳ ಪ್ರಬಲ ವಿರೋಧ ಮಾಡಿದ್ರು. ಸೊ ಅಲ್ಲಿಗೆ 1, 2, 3, 4, 5 BJP, 3 ಕಾಂಗ್ರೆಸ್ ಇದೆ. ಸೊ ಈ ಈಶ್ವರ್ ಖಂಡ್ರೆ ಇದ್ದಾರಲ್ಲ, ಇವ್ರ ಮಗನೇ ಈಗ ಕಾಂಗ್ರೆಸ್ ಕ್ಯಾಂಡಿಡೇಟ್. ಮಜಾ ಹೇಳ್ತೀನಿ ಕೇಳಿ. ಅವರು ಪೊಲಿಟಿಕ್ಸ್ಗೆ ಈಸ್ ನಾಟ್ ಫಿಟ್. 27 ವರ್ಷ, ಸಾಗರ್ ಖಂಡ್ರೆ ಅಂತ ಹೆಸರು. ಆ ಅವ್ನಿಗಿನ್ನೂ ಹುಡುಗ. ಸೊ ಮೆಚುರಿಟಿ ಇಲ್ಲ, ಏನೂ ಇಲ್ಲ. ಅಪ್ಪನ ಹೆಸರು, ಜಾತಿ ಬಲ ಬಂದು ತಂದು ನಿಲ್ಲಿಸ್ಬಿಟ್ಟಿದ್ದಾರೆ, ದುಡ್ಡಿನ ಬಲ. ಆ್ಯಂಡ್ ದೆನ್ ಈಶ್ವರ್ ಖಂಡ್ರೆನೂ ಅಷ್ಟೇ, ಈಸ್ ನಾಟ್ ಫಿಟ್ ಫಾರ್ ಪೊಲಿಟಿಕ್ಸ್ ಆ್ಯಂಡ್ ಈಸ್ ನಾಟ್ ಫಿಟ್ ಫಾರ್ MLA, ಮಿನಿಸ್ಟರ್, ಮಂತ್ರಿ. ಇವರಪ್ಪ ಅವರು ಖಂಡ್ರೆ ಅಂತಲೇ ಇದ್ದರು, ಭಾಳ ಭೀಮಣ್ಣ ಖಂಡ್ರೆ ಅಂತ.
ಈಸ್ ಎ ವೆರಿ ಗುಡ್ ಲೀಡರ್, ಬಟ್ ಇವ್ರಿಗೆ ಆ ಚಾರ್ಮ್ ಇಲ್ಲ. ಸೊ ಕ್ಯಾಂಡಿಡೇಟಲ್ಲೇ ಫೇಲ್ ಬೀದರು. ಸೊ ಇಟ್ಸ್ ಬಿ ಜೆ ಪಿಗೆ ಪ್ಲಸ್ಸು. ಆ್ಯಂಡ್ ದೆನ್ ಅಲ್ಲಿ ಮರಾಠಿಗರು ಜಾಸ್ತಿ ಬೀದರಲ್ಲಿ. ಮರಾಠಿಗರು, ಸಿಂಗರು, ಇವರೆಲ್ಲ ಅಂದರೆ ಧರ್ಮ್ ಸಿಂಗ್ ಇದ್ದಾರಲ್ಲ, ಆ ಕ್ಯಾಸ್ಟ್ ಅವರೆಲ್ಲ ಜಾಸ್ತಿ ಇದ್ದಾರೆ. ಸೊ ಮಾರ್ವಾಡಿಗಳು ಈ ರೀತಿ ಇದು ಒಂಥರ ಈಕ್ವೇಷನ್ ತೊಗೊಂಡಾಗ ಈ ರೀತಿ ಇದೆ ಅದು ಬೀದರು. ಸೊ ಹಾಗಾಗಿ ಇಲ್ಲಿ ಕಲಬುರ್ಗಿದೇನಾದರೂ ಖರ್ಗೆ ಅವ್ರ ಎಫೆಕ್ಟ್ ಆಗಿ ಇದಾಗುತ್ತಾ, ಯಾವುದೂ ಇಲ್ಲ. ಆ್ಯಂಡ್ ದೆನ್ ಭಗವಂತ ಖೂಬಾಗೆ ಒಂದು ಸ್ವಲ್ಪ ನೇಮ್ ಇಲ್ಲ ಅವ್ರಿಗೆ, ಬಟ್ ಅದೆಲ್ಲ ನಗಣ್ಯ ಅಂತ ಅನಿಸುತ್ತೆ. ಸೊ ಇಲ್ಲಿ ಯಾವ ರೀತಿ ವೋಟಿಂಗ್ ಆಗಿದೆ ಅಂದರೆ ಇಟ್ಸ್ ಬೇಸ್ಡ್ ಆನ್ ಮೋದಿ. ಸೊ 2014ರಲ್ಲಿ ಇವ್ರು ಗೆದ್ದಿದ್ದು ಅದೇ ರೀತಿ ಧರ್ಮ್ ಸಿಂಗ್ ಅಂತ ಘಟಾನುಘಟಿ ಮೇಲೆ. ಸೊ ಇಲ್ಲಿ ಬಿ ಜೆ ಪಿ ಹೆಚ್ಚು ಕಡಿಮೆ 2 ಲಕ್ಷ ಮತಗಳ ಅಂತರದಿಂದ ಗೆಲ್ಲುತ್ತೆ. ಬಟ್ ಕ್ಯಾಂಡಿಡೇಟಲ್ಲೇ ಫೇಲ್ ಆದಂಥ ಕಾಂಗ್ರೆಸ್ ಏನು ಮಾಡೋದಕ್ಕಾಗಲ್ಲ. ಸೊ ಅವನು ಈಸ್ ನಾಟ್ ಫಿಟ್. ಆ್ಯಂಡ್ ಒಂಥರ ಈ ನಮ್ಮ ಮಂಡ್ಯ ಕಡೆ ಹೇಳ್ತಾರೆ, ಇದು ಯಾವ ಆಡ ಐಕ್ಳಿಗೆ ಮದುವೆ ಮಾಡಿದ್ರೆ ಏನಾಗುತ್ತೆ, ಎಳ್ಸ್ಬಿಡತ್ತವು ಅಂತ. ಸೊ ಅಲ್ಲ, ಮಾತಿಗೆ ಹೇಳಿದ್ದು ಆ ರೀತಿ ಆಗಿದೆ ಬೀದರಲ್ಲಿ ಕಾಂಗ್ರೆಸ್ ಅವ್ರ ಕತೆ. ಸೊ ಎನಿಹೌ ಅವರು ಮುಂದೆ ಯಾಕೆಂದರೆ ತುಂಬ ಅದು ಯಾವುದೋ ಒಂದು ನಾನು ನೋಡಿದ್ದೀನಿ ಟ್ರೋಲಲ್ಲಿ, ನಾನೇನು ಓದ್ಕೊಂಡಿದ್ದೀನಿ, ಒಬ್ಬ ಕ್ಯಾಂಡಿಡೇಟ್ ಹೆಂಗಿರಬೇಕು, ಇವನು ಪ್ರಿಯಾಂಕಾ ಜಾರಕಿಹೊಳಿ, ಏನೋ ರುಣಾಲ್ಡ್ ಹೆಬ್ಬಾಳಿ, ಇವ್ರು ಯಾರು ಅಲ್ಲಿ ಗೆಲ್ಲೋದು ಇಲ್ಲ. ಆ್ಯಂಡ್ ದೆನ್ ದೀಸ್ ಆರ್ ನಾಟ್ ಫಿಟ್ ಫಾರ್ ಪೊಲಿಟಿಕ್ಸ್. ಶಿವಾನಂದ್ರ ಮಗಳು. ಸೊ ಏನೋ ಅಪ್ಪನ ಹೆಸರು, ಏನೋ ಒಂದು ಅದೃಷ್ಟ ಅಷ್ಟೇ. ಸೊ ಯೋಗ್ಯರಲ್ಲದೆ ಇರೋರಿಗೆ ಯೋಗ್ಯತೆ ಇರುತ್ತೆ ಅಂತಾರಲ್ಲ, ಆ ರೀತಿ. ಸೊ ಯೋಗ ಅಷ್ಟೇ, ಯೋಗ್ಯತೆ ಇಲ್ಲದೆ ಇದ್ರೂ ಯೋಗ ಇವ್ರುಗಳಿಗಿದೆ. ಬಟ್ ಸೋಲ್ತಾರೆ, ಬಟ್ ಬಿ ಜೆ ಪಿ ಗೆಲ್ತಾರೆ. ಸೊ 2 ಲಕ್ಷ ಅಂತರದಲ್ಲಿ ಭಗವಂತ ಖೂಬಾ ಇಸ್ ಎ ಸೇಫ್, ಆ್ಯಂಡ್ ಇಟ್ ಈಸ್ ಒನ್ಸ್ ಅಗೈನ್ ಬೀದರ್ ಫಾರ್ ಬಿ ಜೆ ಪಿ.